ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತೆ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನ. ವಿದ್ಯೆ ಎಂಬುದು ಎಲ್ಲ ಆಸ್ತಿಗಳಿಗಿಂತಲೂ ಮಿಗಿಲು. ಯಾಕೆಂದರೆ ಕಳ್ಳ ಹಣವನ್ನು ಕದಿಯಬಹುದು, ಆದರೆ ನಮ್ಮ ವಿದ್ಯೆಯನ್ನು ಯಾರೂ ಕದಿಯಲಾಗುವುದಿಲ್ಲ. ನಾವು ಹಣ ಗಳಿಸಿದಷ್ಟು ರಾಜನಿಗೆ ತೆರಿಗೆ ಕಟ್ಟಬೇಕು, ಆದರೆ ನಾವು ಗಳಿಸಿದ ವಿದ್ಯೆಗೆ ಯಾರೂ ತೆರಿಗೆ ಹಾಕಲಾಗುವುದಿಲ್ಲ. ನಾವು ಗಳಿಸಿದ ಹಣಕ್ಕೆ, ಆಸ್ತಿಗೆ ನಮ್ಮ ಅಣ್ಣ ತಮ್ಮಂದಿರು, ಸಂಬಂಧಿಕರು ಭಾಗವನ್ನು ಕೇಳಿಯಾರು. ಆದರೆ ನಾವು ಗಳಿಸಿದ ವಿದ್ಯೆಗೆ ಯಾರೂ ಭಾಗವನ್ನು ಕೇಳಲು ಸಾಧ್ಯವಿಲ್ಲ. ಆದ್ದರಿಂದ ವಿದ್ಯೆಗೆ ವಿನಯವೇ ಭೂಷಣ, ಅಹಂಕಾರವೇ ನಾಶ. ಹಾಗಾಗಿ ವಿದ್ಯೆಯ ನಿಜವಾದ ಫಲ ವಿನಯವೇ ಆಗಬೇಕೇ ಹೊರತು ಎಂದಿಗೂ ಅಹಂಕಾರವಲ್ಲ. ಗುರುಗಳೇ 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 ನಮ್ಮನ್ನು ಕ್ಷಮಿಸಿ ಗುರುಗಳೇ. ಪಂಡಿತರೇ, ಸಾವಧಾನ, ಹೇಳಿ, ಎದ್ದೇಳಿ. ಗುರುಗಳೇ, ದಯಮಾಡಿ ನಮ್ಮನ್ನು ಕ್ಷಮಿಸಿ. ನಮ್ಮ ಅಹಂಕಾರವನ್ನು ಮನ್ನಿಸಿ. ಇರಲಿ ಬಿಡಿ. ಇವುಗಳನ್ನೆಲ್ಲ ಏಕೆ ತಂದಿದ್ದೀರಿ? ಗೆದ್ದವರಿಗೆ ಸೋತವರು ತಮ್ಮ ಪದಕ, ಪ್ರಶಸ್ತಿ, ಪುರಸ್ಕಾರಗಳು, ಆಸ್ತಿ ಪತ್ರಗಳನ್ನು ಸಮರ್ಪಿಸಬೇಕೆಂದು ಮಾತಾಗಿತ್ತಲ್ಲವೇ ಗುರುಗಳೇ? ನಾವು ಸೋತಿದ್ದೇವೆ, ಅದಕ್ಕಾಗಿ ಇದನ್ನು ತಂದಿದ್ದೇವೆ. ಆಡಿದ ಮಾತು ಮಾಡಿದ ಕರಾರಿನಂತೆ ನಮ್ಮ ಬಿರುದು ಬಾವಲಿಗಳನ್ನು, ಹಕ್ಕುಗಳನ್ನು ಈ ಪಂದ್ಯದಲ್ಲಿ ಗೆದ್ದಿರುವ ತಮಗೆ ಒಪ್ಪಿಸುತ್ತಿದ್ದೇವೆ. ದಯಮಾಡಿ ನಮ್ಮನ್ನು ಮನ್ನಿಸಿ ಇದನ್ನು ಅಂಗೀಕರಿಸಿ. ಪಂಡಿತರೇ, ವಿದ್ವತ್ ವಾದಗಳು, ಚರ್ಚೆಗಳು ಇರುವುದು ಜ್ಞಾನವನ್ನು ವಿಸ್ತಾರಗೊಳಿಸುವುದಕ್ಕಾಗಿ. ಅದರ ಹೊರತಾಗಿ ಒಬ್ಬರನ್ನು ಅವಮಾನ ಮಾಡುವುದಕ್ಕಾಗಿ, ಅಥವಾ ಹೆದರಿಸುವುದಕ್ಕಾಗಿ, ಅಥವಾ ಹಣ ಸಂಪಾದನೆ ಮಾಡುವುದಕ್ಕಾಗಿ ಅಲ್ಲ. ನಿಮಗೆ ನೆನಪಿರಲಿ, ಹಂಚಿದಷ್ಟು ವೃದ್ಧಿಸುವ ಶಕ್ತಿ ಇರುವುದು ತಾಯಿ ಸರಸ್ವತಿಗೆ ಮಾತ್ರ. ಆಕೆ ಜ್ಞಾನದ ಭಂಡಾರವೇ ಹೊರತು ಜೂಜಾಡುವ ಸರಕಲ್ಲ. ನಾವು ವಾಕ್ಯಾರ್ಥ ಮಾಡುವುದು ಸೋಲುವುದಕ್ಕಾಗಿ ಅಥವಾ ಗೆಲ್ಲುವುದಕ್ಕಾಗಿ ಅಲ್ಲ, ವಿಚಾರ ವಿನಿಮಯಕ್ಕಾಗಿ. ವಿದ್ವತ್ ಚರ್ಚೆಗಳಲ್ಲಿ ಸೋಲು ಗೆಲುವು ಎಂಬ ಪ್ರಶ್ನೆಗಳೇ ಬರುವುದಿಲ್ಲ. ಏಕೆಂದರೆ ಸ್ಪರ್ಧಿಗಳು ಪರಸ್ಪರ ಎದುರಾಳಿಗಳಾದರೂ ಸೋತವರು ಗೆದ್ದವರಿಂದ ಎಷ್ಟು ಕಲಿಯುತ್ತಾರೋ ಅಷ್ಟೇ ಜ್ಞಾನವನ್ನು ಗೆದ್ದವರು ಸೋತವರಿಂದಲೂ ಕಲಿಯುತ್ತಾರೆ. ಇಲ್ಲಿ ಎಲ್ಲರೂ ವಿದ್ಯಾರ್ಥಿಗಳೇ, ಎಲ್ಲರೂ ಗುರುಗಳೇ. ಹಾಗಾಗಿ ನಾವು ಪರಸ್ಪರ ಒಬ್ಬರನ್ನೊಬ್ಬರು ಗೌರವಿಸಿಕೊಳ್ಳಬೇಕೇ ಹೊರತು ಅವಮಾನ ಮಾಡಬಾರದು. ಕಡೆಯದ್ದಾಗಿ ಒಂದು ಮಾತು, ನಮ್ಮ ವಿದ್ಯೆ ಪರರಿಗೆ ಹಂಚಿಕೆಯಾಗಬೇಕೇ ಹೊರತು ಶೋಷಣೆಯ ಅಸ್ತ್ರವಾಗಬಾರದು. ದಯಮಾಡಿ ನಮ್ಮನ್ನು ಕ್ಷಮಿಸಿ ಗುರುಗಳೇ. ನೀವು ನಮ್ಮ ಕಣ್ಣುಗಳನ್ನು ತೆರೆಸಿದಿರಿ, ನಮ್ಮ ಅಹಂಕಾರಗಳನ್ನು ಅಳಿಸಿದಿರಿ. ನಾವು ಇಷ್ಟು ದಿನಗಳು ಕ್ಷಮಿಸಲಾರದಷ್ಟು ಪಾಪಗಳನ್ನು ಮಾಡಿದ್ದೇವೆ. ನಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತವೇನೆಂದು ತಿಳಿಸಿ ಗುರುಗಳೇ. ದಯಮಾಡಿ ನಮ್ಮನ್ನು ಪಾಪಮುಕ್ತರನ್ನಾಗಿ ಮಾಡಿ. ಸಮಾಧಾನ ಮಾಡಿಕೊಳ್ಳಿ ಪಂಡಿತರೆ. ಪಶ್ಚಾತ್ತಾಪ ಪಡುವ ಪಾಪಿಗೂ ಸ್ವರ್ಗ ದೊರಕುತ್ತದೆ ಎಂದು ಸೂಕ್ತಿ ಹೇಳುತ್ತದೆ. ನಿಮಗೆ ನಿಜವಾಗಿಯೂ ಪಶ್ಚಾತ್ತಾಪವಾಗಿದ್ದರೆ, ಯಾರನ್ನು ವಂಚಿಸಿ ಅವರ ಆಸ್ತಿಗಳನ್ನು ವಶಪಡಿಸಿಕೊಂಡಿದ್ದೀರೋ ಅವರಿಗೆ ಹಿಂದಿರುಗಿಸಿ ಕ್ಷಮೆ ಕೇಳಿ. ನಿಮ್ಮ ಪಾಪಗಳು ಖಂಡಿತ ಪರಿಹಾರವಾಗುತ್ತವೆ. ನೀವು ಹೇಳಿದ ಹಾಗೆ ಮಾಡುತ್ತೇವೆ ಗುರುಗಳೇ. ನಿಮ್ಮ ದರ್ಶನದಿಂದ ನಮ್ಮ ಜೀವನವೇ ಬದಲಾಯಿತು. ನಮ್ಮನ್ನು ಆಶೀರ್ವದಿಸಿ ಗುರುಗಳೇ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ನ ಕಶ್ಚಿತ್ ದುಃಖಭಾಗ್ ಭವೇತ್.